ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಹೊತ್ಕೊಂಡು ಉರಿತಾ ಇದೆ. ಮೊನ್ನೆ ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾಡಿದ ವಾಯುದಾಳಿಗೆ ಪ್ರತೀಕಾರ ಹೇಳೋ ಕೆಲಸವನ್ನು ಅಲ್ಲಿನ TTP ಶುರು ಮಾಡಿಕೊಂಡಿದೆ. ಶುಕ್ರವಾರ ರಾತ್ರಿ ಅಂದರೆ ಜುಮ್ಮಾಕೆ ರಾತ್ ಖೈಬರ್ ಪಖ್ತೂನ್ಖ್ವಾದ ಡೇರಾ ಇಸ್ಮಾಯಿಲ್ ಖಾನ್ನ ಹೊರವಲಯದಲ್ಲಿನ ಪೊಲೀಸ್ ತರಬೇತಿ ಶಾಲೆಯ ಮೇಲೆ ಭಯಾನಕ ದಾಳಿ ನಡೆದಿದೆ. ಅಲ್ಲಿ 6 ಮಂದಿ ದಾಳಿಕೋರರು ಹಾಗೂ 7 ಮಂದಿ ಭದ್ರತಾ ಸಿಬ್ಬಂದಿ ಸಾವಿಗೀಡಾಗಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದರೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಿರೋ ಸಾಧ್ಯತೆಗಳು ಕೂಡ ಅಲ್ಲಿ ಕಾಣ್ತಾ ಇವೆ. ಪಾಕಿಸ್ತಾನದ ಒಂದಷ್ಟು ಪತ್ರಕರ್ತರ ಮಾಹಿತಿಯ ಪ್ರಕಾರ ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು, ಪೊಲೀಸ್ ಪ್ರಶಿಕ್ಷಣಾರ್ಥಿಗಳು ಆ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನ ಕಂಡ ಅತಿ ದೊಡ್ಡ, ಅತಿ ಭಯಾನಕ ದಾಳಿ ಇದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಹೃದಯ ಅಂತಲೇ ಕರೆಸ್ಕೊಳ್ಳುವ ಪಂಜಾಬ್ ಕೂಡ ಅಶಾಂತಿಯ ಬೀಡಾಗ್ತಾ ಇದೆ. ಅಲ್ಲಿ ಪಾಕಿಸ್ತಾನದ ಸೇನೆ ಅತ್ಯಂತ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದ ತೆಹರಿಕ್ ಇ ಲಬೈಕ್ ಅನ್ನೋ ಸಂಘಟನೆ ಈಗ ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿ ಬದಲಾಗಿದೆ. ಅಲ್ಲಿ ಪೊಲೀಸರು ಹಾಗೂ ಲಬೈಕ್ ಕಾರ್ಯಕರ್ತರ ನಡುವೆ ನಡೆದ ಸಂಘರ್ಷದಲ್ಲಿ ಸುಮಾರು 11ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಂಜಾಬ್ ಪ್ರಾಂತ್ಯದಲ್ಲಿ ಮಿಲಿಟರಿ ಮತ್ತು ಮುಲ್ಲಾ ನಕ್ಸಸ್ಸು ಪಾಕಿಸ್ತಾನವನ್ನು ಸಮಸ್ಯೆಗೆ ಸಿಲುಕಿಸ್ತಾ ಇದೆ ಅಂತ ಬಲೂಚ್ ಹಾಗೂ POK ಹೋರಾಟಗಾರರು ಹೇಳ್ತಾ ಇದ್ದಾರೆ. ಹಾಗಾದರೆ TTPಯ ಈ ಪ್ರತೀಕಾರದ ದಾಳಿ ಏನು, ಲಬೈಕ್ನ ಪ್ರತಿಭಟನೆಗಳೇನು, ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನಕ್ಕೊಂದು ಕೆಟ್ಟ ಅಭ್ಯಾಸ ಇದೆ. ಅವರು ಭಾರತದ ವಿರುದ್ಧ ಮಾತ್ರ ಉಗ್ರ ಸಂಘಟನೆಗಳನ್ನು ಹುಟ್ಟುಹಾಕಿಲ್ಲ, ಪಾಕಿಸ್ತಾನದ ವಿರುದ್ಧ, ಇರಾನ್ನ ವಿರುದ್ಧ ಕೂಡ ಒಂದಷ್ಟು ಉಗ್ರ ಸಂಘಟನೆಗಳಿಗೆ ಜನ್ಮ ಕೊಟ್ಟಿದ್ದಾರೆ. ಪಕ್ಕದ ದೇಶಗಳನ್ನು ಹಾಳು ಮಾಡಬೇಕು ಅಂದ್ಕೊಳ್ಳೋದು, ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡೋದು, ಪ್ರಾಕ್ಸಿಗಳನ್ನು ಕ್ರಿಯೇಟ್ ಮಾಡಿ ಶತ್ರು ದೇಶಗಳ ಒಳಗೆ ಬಿಡೋದು, ಇದನ್ನೆಲ್ಲ ಬೇಕಿದ್ರೆ ಸ್ಟ್ರಾಟಜಿ ಅಂತ ನೀವು ಅಂದ್ಕೊಂಡು ಬಿಡಬಹುದು. ಆದರೆ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ತಮ್ಮ ಒಳಗಿನ ಚುನಾಯಿತ ಸರ್ಕಾರಗಳನ್ನು ನಿಯಂತ್ರಿಸೋದಕ್ಕೆ, ಅವರ ಮೇಲೆ ಒತ್ತಡವನ್ನು ಕ್ರಿಯೇಟ್ ಮಾಡೋದಕ್ಕೆ ಕೂಡ ಅಲ್ಲಿನ ಸೇನೆ ಒಂದಷ್ಟು ಉಗ್ರ ಸಂಘಟನೆಗಳನ್ನು ಸಾಕೊಂಡಿದೆ. ನಮ್ಮಲ್ಲಿ ರಾಜಕಾರಣಿಗಳು ತಮ್ಮನ್ನು ತಾವು ಕಾಪಾಡ್ಕೊಳ್ಳೋದಕ್ಕೆ ಒಂದಷ್ಟು ಜಾತಿ ಸಂಘಟನೆಗಳನ್ನು, ಹಾಗೆ ಇನ್ನಿತರ ಸಂಘಟನೆಗಳನ್ನು ಸಾಕೊಂಡಿರ್ತಾರೆ ನೋಡಿ. ಹಾಗೆ ಪಾಕಿಸ್ತಾನದ ಸೇನೆ ಅಲ್ಲಿನ ಸರ್ಕಾರಗಳ ವಿರುದ್ಧ ಬಳಕೆ ಮಾಡೋದಕ್ಕೆ ಅಂತಲೇ ಒಂದಷ್ಟು ಮತಾಂಧ ಸಂಘಟನೆಗಳನ್ನು ಸಾಕ್ತಾ ಇದೆ. ಅವುಗಳ ಪೈಕಿ ಒಂದು ಲಾಹೋರಲ್ಲಿರೋ ತೆಹರಿಕ್ ಇ ಲಬೈಕ್ ಪಾಕಿಸ್ತಾನ ಅನ್ನೋ ಸಂಘಟನೆ. ಇದು 2015ರಲ್ಲಿ ಸ್ಥಾಪನೆ ಆಗುತ್ತೆ. ಮುಲ್ಲಾ ಖದೀಮ್ ಹುಸೇನ್ ರಿಜ್ವಿ ಅನ್ನೋನು ಇದನ್ನು ಶುರು ಮಾಡ್ತಾನೆ. ಈ ಖದೀಮ್ ರಿಜ್ವಿಯ ನಂತರ ಅವನ ಮಗ ಸಾದ್ ಹುಸೇನ್ ರಿಜ್ವಿ ಇದರ ನಾಯಕ ಆಗಿದ್ದಾನೆ. ಇದು ಬರೇಲ್ವಿ ಇಸ್ಲಾಮಿಕ್ ಸಂಘಟನೆ. ಗೆಳೆಯರೆ, ನಿಮಗೆ ಹಿಂದೆ ಒಂದ್ಸರಿ ಹೇಳಿದ್ದೆ, ಇಸ್ಲಾಮಲ್ಲಿ ಹಲವಾರು ಪಂಥಗಳಿವೆ. ಅವುಗಳಲ್ಲಿ ಪ್ರಮುಖ ಅನ್ನಿಸ್ಕೊಳ್ಳೋದು ಮತ್ತು ಅತಿ ಹೆಚ್ಚು ಫಾಲೋಯರ್ಸನ್ನು ಹೊಂದಿರೋದು ದಿಯೋಬಂದ್, ವಹಾಬಿ ಮತ್ತು ಬರೇಲ್ವಿ ಪಂಗಡಗಳು. ಈ ರಜ್ವಿಯ ಲಬೈಕ್ ಇದೆ ನೋಡಿ, ಇದು ಬರೇಲ್ವಿ ಸುನ್ನಿ ಪಂಗಡ. ಇವತ್ತು ಪಾಕಿಸ್ತಾನ ಗಾಜಾದ ವಿರುದ್ಧ, ಪ್ಯಾಲೆಸ್ತೀನಿಯರ ವಿರುದ್ಧ ಅಮೆರಿಕಾಗೆ ಬೆಂಬಲವನ್ನು ಕೊಡ್ತಾ ಇದೆ ಅಂತ ಆರೋಪಿಸಿ, ಗಾಜಾ ಪ್ಲಾನ್ ಅನ್ನು ಪಾಕಿಸ್ತಾನ ಬೆಂಬಲಿಸಿದ್ದನ್ನು ವಿರೋಧಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡ್ತಾ ಇರೋದು ಇದೇ ತೆಹರಿಕ್ ಇ ಲಬೈಕ್ ಸಂಘಟನೆ. ಈ ರಿಜ್ವಿ ಗಾಜಾ ಪ್ಲಾನ್ ಅನ್ನು ವಿರೋಧಿಸಿ ಇಸ್ಲಾಮಾಬಾದಲ್ಲಿ ಅಮೆರಿಕಾದ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕರೆ ಕೊಟ್ಟಿದ್ದಾನೆ. ಹೀಗಾಗಿ ಲಾಹೋರ್ನಿಂದ ಸಾವಿರಾರು ಮಂದಿ ಇಸ್ಲಾಮಾಬಾದ್ ಚಲೋ ಹಮ್ಮಿಕೊಂಡಿದ್ದಾರೆ. ಅವರನ್ನು ತಡೆಯುವ ಪ್ರಯತ್ನವನ್ನ ಶುಕ್ರವಾರ ಕೂಡ ಪಾಕಿಸ್ತಾನದ ಸೇನೆ ಮಾಡಿತು. ಶನಿವಾರ ಕೂಡ ಅಲ್ಲಿ ಜನ ಬೀದಿಗೆ ಬಿದ್ದಿದ್ದಾರೆ. ಪೊಲೀಸರು ಹಾಗೂ ಲಬೈಕ್ನ ಕಾರ್ಯಕರ್ತರ ನಡುವೆ ಉಂಟಾಗ್ತಾ ಇರೋ ಸಂಘರ್ಷದಲ್ಲಿ ಪೊಲೀಸರು ಗೋಲಿಬಾರ್ ಮಾಡಬೇಕಾಗಿ ಬಂದಿದೆ ಮತ್ತು 11 ಮಂದಿ ಅಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಒಂದು ಸಂತೋಷದ ಸಂಗತಿ ಅಂದರೆ, ಈ ತೆಹರಿಕ್ ಎ ಲಬೈಕ್ ಸಂಘಟನೆಯ ಹಿಂದೆ ಭಾರತ ಇದೆ ಅಂತ ಪಾಕಿಸ್ತಾನ ಇನ್ನೂ ಆರೋಪವನ್ನು ಮಾಡಿಲ್ಲ. ಅದು ಬರೇಲ್ವಿ ಸಂಘಟನೆ. ಬರೇಲ್ವಿ ಇರೋದು ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಈ ಬರೇಲ್ವಿ ಸುನ್ನಿಗಳಿಂದ ಗಲಾಟೆ ಮಾಡಿಸ್ತಾ ಇರೋದು ಯೋಗಿನೇ ಅಂತ ಪಾಕಿಸ್ತಾನ ಹೇಳಿಬಿಡುತ್ತೇನೋ ಅಂತ ಕಾಯ್ತಾ ಇದ್ದೆ. ಆದರೆ ಇನ್ನೂ ಅದು ಹಾಗೆ ಹೇಳಿಲ್ಲ. ಗೆಳೆಯರೆ, ಈ ಪಾಕಿಗಳು ಎಷ್ಟೇ ಅರಬರ ಸಂತಾನ ನಾವು ಅಂತ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ಭಾರತದಿಂದ ಎಷ್ಟೇ ದೂರ ಇರೋದಾಗಿ ತೋರಿಸ್ಕೊಳ್ಳೋದಕ್ಕೆ ಹೋದರೂ ಅವರ ಮೂಲ ಇರೋದು ಭಾರತದಲ್ಲೇ. ಅವರ ಜೀನ್ಸು DNA ಅಷ್ಟೇ ಅಲ್ಲ, ಅವರು ಫಾಲೋ ಮಾಡೋ ಇಸ್ಲಾಮಿಕ್ ಪಂಥಗಳಿವೆ ನೋಡಿ, ಅವು ಹುಟ್ಟಿದ್ದು ಕೂಡ ಭಾರತದಲ್ಲೇ. ಇಸ್ಲಾಂ ಭಾರತಕ್ಕೆ ಬಂದ ನಂತರ ಇಲ್ಲಿನ ಒಂದಷ್ಟು ಮತಾಂತರಗೊಂಡ ಬುದ್ಧಿವಂತ ಸಂತತಿ ಇತ್ತಲ್ಲ, ಅದು ಮೂಲ ಇಸ್ಲಾಮಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಅದಕ್ಕೊಂದಷ್ಟು ಹೊಸ ಸಿದ್ಧಾಂತಗಳನ್ನು, ವಿವರಣೆಗಳನ್ನು ಕೊಡ್ತಾ ಹೋಯಿತು. ಹಾಗೆ
ದಿಯೋಬಂದ್, ಬರೇಲ್ವಿ ಮುಂತಾದ ಪಂಥಗಳು ಭಾರತದಲ್ಲಿ ಹುಟ್ಟುಕೊಂಡವು. ಅವೆರಡೂ ಈಗ ಪಾಕಿಸ್ತಾನದಲ್ಲಿವೆ. ಹಾಗೆ ವಹಾಬಿಗಳು ಅಲ್ಲಿದ್ದಾರೆ. ಇನ್ನು ಈ ಲಬೈಕ್ ಅನ್ನೋದಿದೆ ನೋಡಿ, ಇದು ಬೆಳೆಯೋದಕ್ಕೆ ಕಾರಣವಾಗಿದ್ದು ಪಾಕಿಸ್ತಾನದ ಸೇನೆ. ಅಲ್ಲಿ ಚುನಾಯಿತ ಸರ್ಕಾರಗಳ ವಿರುದ್ಧ ಪ್ರತಿಭಟನೆಗಳನ್ನು ಮಾಡೋದಕ್ಕೆ, ಸರ್ಕಾರವನ್ನು ಬದಲಿಸೋದಕ್ಕೆ, ಆಳುವವರ ಮೇಲೆ ಹೊರಗಿನಿಂದ ಒತ್ತಡಗಳನ್ನು ಹೇರೋದಕ್ಕೆ ಒಂದು ಮತಾಂಧ ಸಂಘಟನೆ ಬೇಕಿತ್ತು. ಅದಕ್ಕಾಗಿ ಅಲ್ಲಿನ ಸೇನೆ ಇಂಥ ಸಾಕಷ್ಟು ಸಂಘಟನೆಗಳಿಗೆ ಜನ್ಮ ಕೊಟ್ಟಿದೆ. ಅದರಲ್ಲಿ ಒಂದು ರಿಜ್ವಿಯಾ ಈ ಲಬೈಕ್ ಪಾಕಿಸ್ತಾನ. ಈ ಹಿಂದೆ ನವಾಜ್ ಶರೀಫ್ ಸರ್ಕಾರ ಇದ್ದಾಗ ಈ ಸಂಘಟನೆಯನ್ನು ಬಳಸಿಕೊಂಡೇ ಪಾಕಿಸ್ತಾನದ ಸೇನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡಿಸಿತ್ತು. ಶರೀಫ್ ಸರ್ಕಾರದ ಕಾನೂನು ಸಚಿವ ರಾಜೀನಾಮೆ ಕೊಡೋ ಹಾಗೆ ನೋಡ್ಕೊಳ್ತು. ಬ್ಲಾಸ್ಫೆಮಿ ಅಂದ್ರೆ ಮತ ನಿಂದೆಯ ಕಾನೂನುಗಳನ್ನ ಗಟ್ಟಿ ಮಾಡಿಸೋದಕ್ಕೆ ಕೂಡ ಸೇನೆ ಇದೇ ಸಂಘಟನೆಯನ್ನ ಬಳಸ್ಕೊಳ್ತು. ನವಾಜ್ ಶರೀಫ್ ಬಗ್ಗೆ ಅಲ್ಲಿನ ಸೇನೆಗೆ ಸಿಟ್ಟು ಬಂದಾಗ ಅವರು ಇಮ್ರಾನ್ ಖಾನ್ಗೆ ಬೆಂಬಲ ಕೊಟ್ಟರು ನೋಡಿ. ಆಗ ಇಮ್ರಾನ್ ಪರ ಚುನಾವಣೆಗಳನ್ನು ಮಾಡಿದ್ದು, ರಿಗ್ಗಿಂಗ್ ಮಾಡಿಸಿದ್ದು ಎಲ್ಲ ಕೂಡ ಇದೇ ಲಬೈಕ್ ಪಾಕಿಸ್ತಾನ. ಹಾಗೆ ಇಮ್ರಾನ್ ಹಾಗೂ ಪಾಕ್ ಸೇನೆಯ ನಡುವೆ ವೈಮನಸ್ಯ ಶುರುವಾದಾಗ ಇಮ್ರಾನ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದು ಕೂಡ ಇದೇ ಸಂಘಟನೆನೆ. ಇನ್ನು ಇದರ ಮೇಲೆ ನಿರ್ಬಂಧಗಳನ್ನು ಹೇರಿ ಸಾದ್ ರಿಜ್ವಿಯನ್ನ ಜೈಲಿಗೆ ಹಾಕಿದ್ದಾಗ ಅವನ ಬಿಡುಗಡೆಗಾಗಿ ನಡೆದ ಪ್ರತಿಭಟನೆಗಳ ಹಿಂದೆ ಪಾಕಿಸ್ತಾನದ ಸೇನೆ ಇತ್ತು. ಅವತ್ತು ಕೂಡ 10ಕ್ಕೂ ಹೆಚ್ಚು ಪೊಲೀಸರನ್ನ ಈ ಸಂಘಟನೆಯ ಸದಸ್ಯರು ಕೊಂದು ಹಾಕಿದ್ರು. ಕಡೆಗೆ ಸೇನೆನೇ ಸರ್ಕಾರ ಮತ್ತು ಲಬೈಕ್ ನಡುವೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ಸಂಘಟನೆಯ ಮೇಲಿದ್ದ ನಿರ್ಬಂಧ ರದ್ದಾಗೋ ಹಾಗೆ, ರಜ್ವಿ ಹೊರಗೆ ಬರೋ ಹಾಗೆ ನೋಡಿಕೊಳ್ತು. ಹೀಗೆ ಪಾಕಿಸ್ತಾನದ ಸೇನೆ ಅಲ್ಲಿನ ಚುನಾಯಿತರ ವಿರುದ್ಧ ತನ್ನ ಶಾಡೋ ಥರ, ಪ್ರಾಕ್ಸಿ ಥರ ಸಾಕಿದ್ದ ಈ ತೆಹರಿಕ್ ಎ ಲಬೈಕ್ ಈಗ ಪಾಕಿಸ್ತಾನದ ಆಡಳಿತದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಅದಕ್ಕೆ ಕಾರಣ ಗಾಜಾ ಪ್ಲಾನ್ಗೆ ಪಾಕಿಸ್ತಾನ ಬೆಂಬಲ ಕೊಟ್ಟಿದೆ ಅನ್ನೋದು. ಗೆಳೆಯರೆ, ಇಲ್ಲಿ ಪಾಕಿಸ್ತಾನ ಗಾಜಾ ಪ್ಲಾನ್ ಅನ್ನ ಬೆಂಬಲಿಸದೇ ಇದ್ರು ಗಾಜಾಗಾಗ್ಲಿ, ಪ್ಯಾಲೆಸ್ತೀನ್ಗಾಗ್ಲಿ, ಇಸ್ರೇಲ್ಗಾಗ್ಲಿ ಯಾವ ಲಾಭನೂ ಆಗೋದಿಲ್ಲ, ಯಾವ ನಷ್ಟನೂ ಇಲ್ಲ. ಗಾಜಾ ಪ್ಲಾನ್ ಅನ್ನೋದು ಟ್ರಂಪ್ ಐಡಿಯಾ. ಅದನ್ನ ಅವರು ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಪ್ಯಾಲೆಸ್ತೀನ್ ಕೂಡ ಓಕೆ ಅಂದಿದೆ. ಸುತ್ತಮುತ್ತಲಿನ ಸಂಘರ್ಷದ ಜೊತೆ ಸಂಬಂಧವನ್ನ ಇಟ್ಟುಕೊಂಡಿರೋ ಅರಬ್ ದೇಶಗಳು ಕೂಡ ಅದನ್ನು ಒಪ್ಪಿಕೊಂಡಿವೆ. ಆದ್ರೆ ಇಸ್ರೇಲಿಗೂ, ಪ್ಯಾಲೆಸ್ತೀನಿಗೂ, ಅರಬಿಗೂ ಯಾವ ಸಂಬಂಧನೂ ಇಲ್ಲದ ಪಾಕಿಸ್ತಾನ ಇಲ್ಲಿ ಅದನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದೆ. ಬೇಗಾನಿ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಂತಾರೆ ನೋಡಿ, ಹಂಗೆ ಇದು ತಮಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ಮೂಗು ತೂರಿಸಿ ಪಾಕಿಸ್ತಾನ ತಲೆ ಕೆಡಿಸ್ಕೊಳ್ತಾ ಇದೆ. ಇನ್ನು ಇಷ್ಟು ದಿನ ಅಲ್ಲಿನ ಪಠ್ಯ ಪುಸ್ತಕಗಳಲ್ಲಿ, ಮದರಸಾಗಳಲ್ಲಿ ಮತಾಂಧತೆಯನ್ನ ತಲೆಗಳಿಗೆ ತುಂಬುತ್ತಾ ಹೋದ್ರಲ್ಲ, ಅದರ ಪರಿಣಾಮ ಇದು. ಮತಾಂಧತೆಯ ಭಸ್ಮಾಸುರನ ಹಾಗೆ ತಯಾರಾಗಿದ್ದ ಪಾಕಿಸ್ತಾನ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಟುಕೊಳ್ಳೋ ಕಾಲ ಈಗ ಬಂದಿದೆ ಅಷ್ಟೇ. ಸೊ ಲಬೈಕ್ಗಳು ಯಾರ ಮಾತನ್ನು ಕೇಳದ ಸ್ಥಿತಿಯನ್ನು ತಲುಪಿದ್ದಾರೆ. ಅವರು ದೊಡ್ಡ ಸಂಖ್ಯೆಯಲ್ಲಿ ಲಾಹೋರ್ ಅಲ್ಲಿ ಬೀದಿಗಿಳಿದಿದ್ದಾರೆ. ಇದು ಹೀಗೆ ಮುಂದುವರಿಯುತ್ತೆ ಅಂತೇನಲ್ಲ. ಈ ಪ್ರತಿಭಟನೆಗಳನ್ನ ಪಾಕಿಸ್ತಾನದ ಸೇನೆ ದಮನ ಮಾಡಲೂಬಹುದು. ಆದ್ರೆ ಅಲ್ಲಿ ಇನ್ನೂ ಸಾವು ನೋವುಗಳು ಹೆಚ್ಚಾಗತ್ವೆ. ಹಾಗೆ ಈ ದಮನ ಕೂಡ ಮತ್ತೊಂದು ಉಗ್ರ ಸಂಘಟನೆಯ ಹುಟ್ಟಿಗೆ ಕಾರಣ ಆದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇದು ಪಂಜಾಬಿನ ಕಥೆ. ಆದ್ರೆ ಖೈಬರ್ ಅಲ್ಲಿ ಟಿಟಿಪಿ ಅಂದ್ರೆ ತೆಹರಿಕ್ ಇ ತಾಲಿಬಾನ್ ವಿಲಯ ತಾಂಡವವನ್ನು ಶುರು ಮಾಡಿದೆ. ಆಫ್ಘಾನಿಸ್ತಾನ ಹಾಗೂ ಖೈಬರ್ ಪಖ್ತೂನ್ಖ್ವಾದ ಒಂದಷ್ಟು ಭಾಗಗಳ ಮೇಲೆ ಮೊನ್ನೆ ಪಾಕಿಸ್ತಾನ ವಾಯುದಾಳಿ ಮಾಡ್ತಲ್ಲ, ಅದಕ್ಕೆ ಪ್ರತೀಕಾರವಾಗಿ ಟಿಟಿಪಿ ಡೇರಾ ಇಸ್ಮಾಯಿಲ್ ಖಾನ್ನ ಹೊರವಲಯದ ರಟ್ಟಾ ಕುಲಾಚಿಯಲ್ಲಿದ್ದ ಪೊಲೀಸ್ ತರಬೇತಿ ಶಾಲೆಯ ಮೇಲೆ ಫಿದಾಯಿನ್ ದಾಳಿಯನ್ನು ಮಾಡಿದೆ. ಡೇರಾ ಇಸ್ಮಾಯಿಲ್ ಖಾನ್ನ ಪೊಲೀಸ್ ಮುಖ್ಯಸ್ಥ ಸಜಾದ್ ಖಾನ್ ಹೇಳಿರೋ ಹಾಗೆ ಶುಕ್ರವಾರ ರಾತ್ರಿ ಆಗಂತುಕರ ಗುಂಪೊಂದು ಈ ತರಬೇತಿ ಶಾಲೆಯ ಬಳಿ ಬಂದಿದೆ. ಸ್ಫೋಟಕಗಳನ್ನು ತುಂಬಿದ್ದ ವಾಹನವೊಂದನ್ನು ಈ ಟ್ರೈನಿಂಗ್ ಸ್ಕೂಲ್ನ ಗೇಟಿಗೆ ನುಗ್ಗಿಸಿದ್ದಾರೆ. ಆ ನಂತರ ಕಟ್ಟಡದ ಕಾಂಪೌಂಡ್ ಒಳಕ್ಕೆ 6 ಮಂದಿ ಉಗ್ರರು ನುಗ್ಗಿದ್ದಾರೆ. ಅವರೆಲ್ಲ ಕೂಡ ಯೂನಿಫಾರ್ಮ್ ಅಲ್ಲಿದ್ರು. ಹೀಗಾಗಿ ಅಲ್ಲಿ ಉಗ್ರರು ಯಾರು, ಭದ್ರತಾ ಪಡೆಗಳು ಯಾರು ಅನ್ನೋದನ್ನ ಗುರುತಿಸೋದು ಕಷ್ಟ ಆಗಿದೆ. ಹಾಗೆ ನುಗ್ಗಿದವರು ಒಂದೇ ಸಮಕ್ಕೆ ಫೈರ್ ಓಪನ್ ಮಾಡಿದ್ದಾರೆ. ಸುಮಾರು 6 ಗಂಟೆಗಳ ಕಾಲ ಅಲ್ಲಿ ದಾಳಿ ಮತ್ತು ಪ್ರತಿದಾಳಿಗಳು ನಡೆದಿವೆ. ನಾವು 6 ಮಂದಿ ಉಗ್ರರನ್ನ ಹೊಡೆದು ಹಾಕಿದ್ದೀವಿ. ಈ ಸಂದರ್ಭದಲ್ಲಿ 7 ಮಂದಿ ಭದ್ರತಾ ಸಿಬ್ಬಂದಿ ಕೂಡ ಸಾವಿಗೀಡಾಗಿದ್ದಾರೆ ಅಂತ ಸಜ್ಜಾದ್ ಖಾನ್ ಹೇಳಿದ್ದಾರೆ. ಆದರೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಹಾಗನ್ನಿಸ್ತಾ ಇಲ್ಲ. ಕಡಿಮೆ ಅಂದ್ರೂ 50 ಮಂದಿ ಅಲ್ಲಿ ಸಾವಿಗೀಡಾಗಿರೋ ಸಾಧ್ಯತೆಗಳಿವೆ. 106 ಮಂದಿ ಗಾಯಗೊಂಡಿದ್ದಾರೆ. ಆದರೆ ಪಾಕಿಸ್ತಾನದ ಸರ್ಕಾರ ಸರಿಯಾದ ಮಾಹಿತಿಯನ್ನ ಹೊರಹಾಕ್ತಾ ಇಲ್ಲ ಅಂತ ಅಲ್ಲಿನ ಕೆಲ ಪತ್ರಕರ್ತರು ಹೇಳಿದ್ದಾರೆ. ಏನೇ ಇರಲಿ, ಇದು ಪಾಕಿಸ್ತಾನದ ಮೇಲೆ ಇತ್ತೀಚೆಗೆ ನಡೆದ ಭಯಾನಕ ದಾಳಿ. ಇನ್ನು ಭಾರತದ ಕಾಶ್ಮೀರದ ಮೇಲೆ ಉಗ್ರರ ಮೂಲಕ ದಾಳಿ ಮಾಡಿಸ್ತಾ ಇದ್ದು ಪಾಕಿಸ್ತಾನ ನಮ್ಮಲ್ಲೂ ಕೂಡ ಸೇನಾ ಯೂನಿಫಾರ್ಮ್ ಹಾಕಿಸಿ ಉಗ್ರರನ್ನ ನುಗ್ಗಿಸ್ತಾ ಇತ್ತು. ಈಗ ಅದನ್ನೇ ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಸಹಜ ನೋಡಿ, ನಾವು ಏನು ಬಿತ್ತುತ್ತೀವಿ ಅದನ್ನೇ ನಾವು ಉಣ್ಣಬೇಕು. ಪಾಕಿಸ್ತಾನ ಈಗ ತನ್ನ ಪಾಪದ ಫಲವನ್ನು ಉಣ್ಣುತ್ತಾ ಇದೆ.
ಇನ್ನು TTPಯ ಈ ದಾಳಿಗಳು ಕೂಡ ಇಲ್ಲಿಗೆ ನಿಲ್ಲೋದಿಲ್ಲ. ಖೈಬರ್ ಪಖ್ತೂನ್ಖ್ವಾ ಅನ್ನೋದಿನ್ನು ಮುಂದೆ ಪಾಕಿ ಸೇನೆಯ ಪಾಲಿಗೆ ಮತ್ತಷ್ಟು ದೊಡ್ಡ ನರಕ ಆಗುತ್ತೆ. ಹಾಗೆ ಅದು ಪಕ್ಕದ ಬಲೂಚ್ಗೆ ಕೂಡ ಮತ್ತಷ್ಟು ವ್ಯಾಪಿಸ್ತಾ ಹೋಗುತ್ತೆ. ಇನ್ನು ಪಾಕಿಸ್ತಾನ ಹೀಗೆ ಹೊತ್ತಿ ಉರಿತಾ ಇದ್ರೆ ಸಂಭ್ರಮವನ್ನ ಆಚರಿಸ್ತಾ ಇರೋದು ಯಾರು ಗೊತ್ತಾ? ಭಾರತ ಅಲ್ಲ, ಮತ್ತೊಂದು ಬದಿಯಲ್ಲಿನ ಆಫ್ಘನಿಸ್ತಾನ. ಪಾಕಿಗಳು ನರಳಿದಷ್ಟು ಈ ಆಫ್ಘನರ ಮುಖ ಮತ್ತು ಮನಸ್ಸು ಅರಳುತ್ತಾ ಹೋಗುತ್ತೆ. ಅನುಭವಿಸಲಿ ಬಿಡಿ. ಇದು ಗೆಳೆಯರೆ, ಪಾಕಿಸ್ತಾನದ ಮೇಲೆ TTP ಹಾಗೂ TLPಗಳು ಪ್ರತ್ಯೇಕವಾಗಿ ರಿವೆಂಜ್ ತೀರಿಸ್ಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.